ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಗ್ರಾಮ ಒನ್ನಲ್ಲಿ ರೇಷನ್ ಕಾರ್ಡು ತಿದ್ದುಪಡಿಗೆ ಹಾಕಕ್ಕೆ ಹೋದರೆ ಒಂದು ಎರರ್ ಬರ್ತಾಯಿದೆ, ಪಾಸ್ವರ್ಡ್ ಕೇಳ್ತಾ ಇದೆ. ಅದಕ್ಕೆ ಏನು ಸೊಲ್ಯೂಷನ್, ಯಾವ ಥರ ಮಾಡಬೇಕಂತ ನೋಡಿ. ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಒಂದು ಪಾಸ್ವರ್ಡ್ ಕೇಳ್ತಾ ಇದೆ. ಲಾಗಿನ್ ಆದಮೇಲೆ ಅದಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್ ಇದೆ. ಅದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಷ್ಟು ದಿನ ಪಬ್ಲಿಕ್ ಲಾಗಿನ್ಸ್ ಇದ್ದು ಈಗ ಬಂದಾಗಿದೆವು. ಅದಕ್ಕೆ ಗ್ರಾಮ ಒನ್ನವರು ನಲ್ಲಿ ಒಂದು ಪಾಸ್ವರ್ಡ್ ಕೇಳ್ತಾ ಇದೆ ಕಂಟಿನ್ಯೂಸ್ ಆಗಿ. ಅದಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್ ಏನಂದರೆ ನೋಡಿ, ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೋಡಿ ಈ ಥರ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಪಾಸ್ವರ್ಡ್ ಕೇಳಿದಾಗ ಏನಿಲ್ಲ, ಸಿಂಪಲ್ಲಾಗಿ ನೀವು 13 ಡಿಜಿಟ್ ಅಂದರೆ 13 ಸಂಖ್ಯೆ ಇರುವ, ಅಂದರೆ ಟೋಟಲಾಗಿ ಒಂದು ಕ್ಯಾಪಿಟಲ್, ಒಂದು ಉಳಿದು ಸ್ಮಾಲು ನಂಬರ್ಸು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ಇವೆಲ್ಲ ಸೇರಿ 13 ಅಂಕಿಗಳು ಇರೋದು ಹಾಕಿದರೆ ಈ ಥರ ಓಪನ್ ಆಗುತ್ತೆ ನೋಡಿ. ಇನ್ನೊಮ್ಮೆ ಹೇಳ್ತಿದ್ದೀನಿ, 13 ನಂಬರ್ ಇರೋದು ಪಾಸ್ವರ್ಡ್ ಇಡಬೇಕು. ಅದು ಹೆಂಗಂದರೆ ಒಂದು ಕ್ಯಾಪಿಟಲ್ ಇರಬೇಕು, ಆಮೇಲೆ ಡಿಜಿಟ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಎಟ್ಟು ಯಾಶು, ಈ ಥರ ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಒಂದು ಕ್ಯಾಪಿಟಲ್, ಒಂದು ಉಳಿಕೆದ ಸ್ಮಾಲ್ ಅಂಕಿಗಳು ಅಂಕಿಗಳು ಹಾಕಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಹಾಕಲೇಬೇಕು. ಹಾಕಿದರೆ ಈ ಥರ ಓಪನ್ ಆಗುತ್ತೆ ನೋಡಿ. ಸಿಂಪಲ್ ಆಗಿದೆ. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.